ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತನ್ನ 13ನೇ ಪದವಿ ಪ್ರದಾನ ದಿನವನ್ನು ಆಚರಿಸಿಕೊಂಡಿತು. ಸೆಪ್ಟೆಂಬರ್ 2, 2025ರಂದು ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಆವರಣದಲ್ಲಿರುವ ACS ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಸಮಾರಂಭದಲ್ಲಿ ಪದವಿ ಪೂರ್ವ, ಸ್ನಾತಕೋತ್ತರ ಮತ್ತು PhD ಕಾರ್ಯಕ್ರಮಗಳಿಂದ ಪದವಿ ಪಡೆದ 270 ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳನ್ನು ಆಚರಿಸಿತು. ವರ್ಷಗಳ ಪ್ರಯತ್ನ, ಸ್ಥಿತಿಸ್ಥಾಪಕತ್ವ ಮತ್ತು ಸಮರ್ಪಣೆಯನ್ನು ಗುರುತಿಸಿತು. ಪದವೀಧರರು ಮತ್ತು ಅವರ ಕುಟುಂಬಗಳು, ಕಾಲೇಜು ಸಮುದಾಯವು ಹಂಚಿಕೊಂಡ ಹೃದಯಪೂರ್ವಕ ಹೆಮ್ಮೆ ಮತ್ತು ಸಂತೋಷದ ವಾತಾವರಣವನ್ನು ಹೊಂದಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ AC ಷಣ್ಮುಗಂ ವಹಿಸಿದ್ದರು. ಜೊತೆಗೆ ACS ಅರುಣ್ ಕುಮಾರ್, ಅಧ್ಯಕ್ಷೆ ಶ್ರೀಮತಿ ಲಲಿತಾಲಕ್ಷ್ಮಿ, ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ S ವಿಜಯಾನಂದ್, ಶ್ರೀ CN ಸೀತಾರಾಮ್, CEO ಡಾಕ್ಟರ್ ಆನಂದ ತೀರ್ಥ B ಗುಡಿ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಬಾಹ್ಯಾಕಾಶ ಇಲಾಖೆಯ ಪ್ರಮೋಷನ್ ಡೈರೆಕ್ಟರೇಟ್ನ ಇನ್ಸ್ಪೇಸ್ನ ನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ, ಭಾರತೀಯ ಚಲನಚಿತ್ರ ನಟಿ ಶ್ರೀಮತಿ ಅಮೃತಾ ಪ್ರೇಮ್ ಅವರು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದರು. ಪ್ರಾಂಶುಪಾಲರಾದ ಡಾಕ್ಟರ್ ಆನಂದ್ B ಗುಡಿ ಅವರ ಸ್ವಾಗತ ಭಾಷಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. Very, very important. Go out and change the world. Congratulations and all the very best to the all passing out graduating students. Hardik Swasigal. Dhanyavad. I can connect to you more ಅಂತ ಹೇಳಕ್ಕೆ ಬಂದಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಗ್ರ್ಯಾಜುಯೇಷನ್ ಟೈಮಲ್ಲಿ ಅಂದರೆ ಫಸ್ಟ್ ಇಂಜಿನಿಯರಿಂಗ್ ಸೇರಿದ ತಕ್ಷಣ ಎಲ್ರಿಗೂ ಏನೇನು ಕನಸಿರುತ್ತೋ ಗೊತ್ತಿಲ್ಲ, ಬಟ್ ನಮಗೆ ಗ್ರ್ಯಾಜುಯೇಷನ್ ಡೇ ಹೆಂಗಿರುತ್ತೆ ಅನ್ನೋದೇ ಒಂದು ದೊಡ್ಡ ಕನಸು. ಬಿಕಾಸ್ ಅವತ್ತಿನ ದಿನ ಏನು ಔಟ್ಫಿಟ್ ಹಾಕ್ಕೊಳ್ಳೋದು, ಆಮೇಲೆ ಒಂದಷ್ಟು ಟ್ರಾನ್ಸಿಷನ್ ವೀಡಿಯೋಸ್ ಮಾಡೋಣ, ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ. ಈ ಥರದ್ದೆಲ್ಲ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ಗಾಡ್ಸ್ ಗ್ರೇಸ್ ಒಂದು ಒಳ್ಳೆ ಮೂವಿ ಆಫರ್ ಬಂದಿತ್ತು ಆ್ಯಂಡ್ ಪ್ರಮೋಷನ್ಸಲ್ಲಿ ಬ್ಯುಸಿಯಾಗಿ ಹೋಗಿದೆ. ಗ್ರ್ಯಾಜುಯೇಷನ್ ಡೇ ದಿನ ನಾನು ಔಟ್ಫಿಟ್ಟು ಅಥವಾ ಮತ್ತೊಂದು ಇನ್ನೊಂದು ಏನೂ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಿಮ್ಮ ಜೊತೆ ನಿಮ್ಮ ಗ್ರ್ಯಾಜುಯೇಷನಲ್ಲಿ ಐ ಆಮ್ ರೀಲಿವಿಂಗ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಪಾರ್ಟ್ ಆಫ್ ಯುವರ್ ಸ್ಪೆಷಲ್ ಡೇ. ಆ್ಯಂಡ್ ಕಿರಿಕ್ ಪಾರ್ಟಿ ನೋಡಿ ಏನೇನೋ ಕನಸುಗಳಿರುತ್ತೆ, ಗ್ರ್ಯಾಜುಯೇಷನ್ ಡೇ ಹಿಂಗಿರ್ಬೇಕು ಹಂಗಿರಬೇಕು, ಕಾಲೇಜ್ ಲೈಫ್ ಹಿಂಗಿರುತ್ತೆ ಅಂತ. ಬಟ್ ಕಾಲೇಜ್ ಲೈಫ್ ತುಂಬಾ ಎಂಜಾಯ್ ಮಾಡಿರ್ತೀವಿ. ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್. ಮಾಸ್ ಬಂಕ್ಸಿಂದ ಹಿಡಿದು ಇಂಟರ್ನಲ್ಸ್ ಮುಗಿಸೋದ್ರಿಂದ ಹಿಡಿದು ಪ್ರಾಜೆಕ್ಟ್, ಮೇನಾಗಿ ಪ್ರಾಜೆಕ್ಟ್ ನನಗಿದ್ದು ಒಂದು ದೊಡ್ಡ ತಲೆನೋವು ಅಂದರೆ ಪ್ರಾಜೆಕ್ಟ್ ಮುಗಿಸೋದು. ಸೊ ಇಷ್ಟೆಲ್ಲ ಫನ್ ಮೆಮೊರೀಸ್ ಇಲ್ಲಿ ಕ್ರಿಯೇಟ್ ಮಾಡಿ 2009-10 ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಆಯಿತು. ಇವತ್ತಿನ ಗ್ರ್ಯಾಜುಯೇಷನ್ ಡೇ ಇದು 13ನೆಯ ಗ್ರ್ಯಾಜುಯೇಷನ್ ಡೇ ಆಗಿರುತ್ತೆ. ಈ ವರ್ಷ ನಮ್ಮ VTU ಕಾನ್ವೊಕೇಶನ್ನಲ್ಲಿ ಸುಮಾರು 10 ರ್ಯಾಂಕ್ಗಳನ್ನು ನಮ್ಮ 20, 24 ಹಾಗೂ 25 ಶೈಕ್ಷಣಿಕ ವರ್ಷದ ಸಾಲಿನಲ್ಲಿ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತಿನ ಈ 13ನೆಯ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ನಲ್ಲಿ ಸುಮಾರು 272 ವಿದ್ಯಾರ್ಥಿಗಳು ಪದವಿಯನ್ನು ಹೊಂದಿದ್ದಾರೆ ಮತ್ತು 6 ಜನ PhD ಪದವಿಯನ್ನು ಹೊಂದಿದ್ದು ಇವತ್ತಿನ ವಿಶೇಷ ಅಂತಲೇ ನಾವು ಹೇಳಬಹುದು. ನಮ್ಮ VTU ರ್ಯಾಂಕಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ 6 ರ್ಯಾಂಕ್ಗಳನ್ನು ನಾವು ಗಳಿಸಿದ್ದೇವೆ ಮತ್ತು ಏರೋನಾಟಿಕಲ್ ವಿಭಾಗದಲ್ಲಿ ನಾವು 1 ರ್ಯಾಂಕನ್ನು ಗಳಿಸಿದ್ದೇವೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ 3 ರ್ಯಾಂಕ್ಗಳನ್ನು ಈ ವರ್ಷ ನಾವು ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಒಟ್ಟು ಏನು ರ್ಯಾಂಕ್ಗಳನ್ನು ನಾವು ಗಮನಿಸಿದ್ರೆ 10 ರ್ಯಾಂಕನ್ನು ನಮ್ಮ ವಿದ್ಯಾರ್ಥಿಗಳು ಈ ವರ್ಷ VTUನಲ್ಲಿ ಪಡೆದಿರ್ತಾರೆ. ಹಾಗಾಗಿ VTU ರ್ಯಾಂಕಿಂಗ್ಗಳಲ್ಲಿ ಅಂದರೆ ಅತಿ ಹೆಚ್ಚು ರ್ಯಾಂಕನ್ನು ಪಡೆದಿರ್ತಕ್ಕಂಥ ಏನು ಅಫಿಲಿಯೇಟೆಡ್ ಕಾಲೇಜುಗಳಿವೆ, ಆ ಕಾಲೇಜಿನ ಒಂದು ನಾವು 3ನೇ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನಮ್ಮ ಕಾಲೇಜ್ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಸರ್, ಈಗ ಪ್ಲೇಸ್ಮೆಂಟ್ ಹೇಗಿದೆ ಸರ್? ಸರ್, ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥವರು, ನಮ್ಮ ಚೇರ್ಮನ್ರು ಯಾವತ್ತೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಏನು ಕೆಲಸವನ್ನು ಕೊಡುವಂಥವ್ರಾಗಿರ್ಬೇಕೇ ವಿನಃ ಕೆಲಸದ ಹಿಂದೆ ಓಡುವಂಥವ್ರಾಗಿರಬಾರ್ದು ಅಂತ ಏನು ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಡೈರೆಕ್ಷನ್ನಲ್ಲಿ ನಾವು ಎಲ್ಲ ಅಧ್ಯಾಪಕರು ಮತ್ತು ನಮ್ಮ ವೃಂದ ಕೆಲಸ ಮಾಡ್ತಾ ಇರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ಅವರು ಎಂಟರ್ಪ್ರಿನರ್ ಆಗಿ ಕೂಡ ನಮ್ಮ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಗುತ್ತೆ. ಸರಿ,
ಈಗ ಹೊರಗಡೆಗೆ ಅನೇಕ ಸಂಘ ಸಂಸ್ಥೆಗಳು ಪದವಿಯನ್ನು ಮುಗಿಸ್ಕೊಂಡು ಹೋದ ಮೇಲೆ ಅವರಿಗೆ ಏನು ಕೆಲಸ ಸಿಗದೇ ಇದ್ದಾಗ ಅವರನ್ನು ಹೆಚ್ಚಿನ ಒಂದು ಶೈಕ್ಷಣಿಕ ವಿಶೇಷವಾದ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗದ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಅಂಥ ಅತ್ಯುತ್ತಮ ಸಂಸ್ಥೆಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು 6ನೇ ಸೆಮಿಸ್ಟರ್ನಿಂದಲೇ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ಲೇಸ್ಮೆಂಟ್ ವಿಚಾರದಲ್ಲಿ ಏನೆಲ್ಲ ಹೆಚ್ಚಿನ ವಿಚಾರಗಳನ್ನು ನಾವು ಹೇಳಿಕೊಡ್ಬೇಕು, ಶೈಕ್ಷಣಿಕ ಶಿಕ್ಷಣವನ್ನು ಬಿಟ್ಟು ಏನು ನಾವು ವಿಟಿಯುನಲ್ಲಿ ಅಫಿಲಿಯೇಟೆಡ್ ಆಗಿರೋದ್ರಿಂದ ನಮಗೆ ಆ ಒಂದು ಶೈಕ್ಷಣಿಕ ಕ್ರಮ ಒಂದು ಬೋಧನಾ ಒಂದು ಸಿಲೆಬಸ್ ಅಂತ ಇರೋದ್ರಿಂದ ಅದನ್ನು ಬಿಟ್ಟು ಬಿಯಾಂಡ್ ಕರಿಕ್ಯುಲಮ್ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು 180 ಗಂಟೆಗಳ ಒಂದು ತರಬೇತಿಯನ್ನು ವಿಶೇಷವಾಗಿ ನಾವು ಕೊಡಿಸ್ತಾ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಪದವಿಯ ನಂತರ ಏನು ಎಂಪ್ಲಾಯರ್ಸ್ ಅಪೇಕ್ಷೆ ಏನಿರ್ತದೆ, ನಮಗೆ ಈ ಥರದ ಒಂದು ಜಾಬನ್ನು ಅವ್ರು ಮಾಡಲಿಕ್ಕೆ ರೆಡಿ ಇರಬೇಕು ಅಂತ ಏನು ಹೊರಗಡೆಗೆ ಕಂಪನಿಗಳು ಅಪೇಕ್ಷೆ ಪಡ್ತವೆ, ಆ ಅಪೇಕ್ಷೆಗೆ ನಮ್ಮ ವಿದ್ಯಾರ್ಥಿಗಳು ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸಿದ ತಕ್ಷಣ ಕೆಲಸವನ್ನು ಸಂಪಾದಿಸಲಿಕ್ಕೆ ಅನುಕೂಲಗಳಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಕಿಲ್ ಬೇಸ್ಡ್ ಇದನ್ನು ಕೊಡ್ತೀರಾ ಸರ್? ಹೌದು ಸರ್, ನಮ್ಮಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಕ್ಕಂಥ ಲ್ಯಾಬೊರೇಟರಿಗಳಿದೆ ಮತ್ತು ಸ್ಕಿಲ್ ಬೇಸ್ಡ್ ತರಬೇತಿಗಳನ್ನು ಕೂಡ ನಾವು ಮೊದಲನೇ ವರ್ಷದಿಂದಲೇ ಅಂದರೆ ಟೈಮ್ ಟೇಬಲ್ ತರಗತಿಯ ವೇಳಾಪಟ್ಟಿಯಲ್ಲಿಯೇ ನಾವು ಆ ಕ್ರಮವನ್ನು ಹಾಕೊಂಡು ಬಂದಿರೋದ್ರಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ನಾವೇನು ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಿಗೆ ಒಂದು ಇಂಗ್ಲೀಷ್ ಕಮ್ಯುನಿಕೇಷನ್ ಆಗಿರ್ಬೋದು, ರೈಟಿಂಗ್ ಸ್ಕಿಲ್ ಆಗಿರ್ಬೋದು, ಅವುಗಳನ್ನೆಲ್ಲ ತರಬೇತಿಯನ್ನು ಕೊಡ್ತಾ ಇರೋದ್ರಿಂದ ಸಮಗ್ರವಾಗಿ ಆ ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇರೋದ್ರಿಂದ ಅವರ ಶೈಕ್ಷಣಿಕ ಜೊತೆಗೆ ಬೇರೆ ಎಲ್ಲ ಸ್ಕಿಲ್ಗಳನ್ನು ತಾವು ಹೇಳಿದಾಗೆ ನಾವು ಒದಗಿಸಿಕೊಡ್ತಾ ಇರೋದ್ರಿಂದ ಅವರು ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ಪದವಿ ನಂತರ ತೊಡಗಿಸ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.